ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಬನ ವತಿಯಿಂದ ಮಾನ್ಯ ತಹಸೀಲ್ದಾರ್ ಹಳಿಯಾಳ್ ಉತ್ತರ ಕನ್ನಡ ಜಿಲ್ಲೆಯವರಿಗೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದ ಕುಮಾರಿ ಭಾಗ್ಯಶ್ರೀ ಭಂಡಾರಿ ಅವರನ್ನು ಅಪಹರಿಸಿ ಅತ್ಯಾಚಾರ ಮಾಡಿದ ಕಾಮುಕರಿಗೆ ಶಿಕ್ಷೆಯಾಗುವಂತೆ ಹಾಗೂ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿಠಲಾಪುರ ಗ್ರಾಮದ ಯುವತಿಗೆ ವಿಷ ಕುಡಿಸಿ ಹತ್ಯೆ ಮಾಡಿದ ಕುಟುಂಬದವರಿಗೆ ಶಿಕ್ಷೆ ಆಗುವಂತೆ ಮನವಿ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದ ನಿವಾಸಿ ಕುಮಾರಿ ಭಾಗ್ಯಶ್ರೀ ಭಂಡಾರಿ ಎಂಬುವ ಯುವತಿಯನ್ನು ದುಷ್ಕರ್ಮಿಗಳು ಸಮಾಜಘಾತುಕರು ಸೇರಿ ಅಪಹರಿಸಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು 1 ವಾರ ಕಳೆದರೂ ಆರೋಪಿಗಳನ್ನು ಇನ್ನೂ ಬಂಧಿಸಿದ್ದು ಇರುವುದಿಲ್ಲ. ಕಾರಣ ಅತಿ ಶೀಘ್ರವಾಗಿ ಈ ಕಾಮುಕ ಅತ್ಯಾಚಾರಿಗಳನ್ನು ಬಂಧಿಸಿ ಗಲ್ಲು ಶಿಕ್ಷೆ ಕೊಡಬೇಕು. ಅದೇ ರೀತಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿಠಲಾಪುರ ಗ್ರಾಮದ ಮಾದಿಗ ಯುವತಿ ಮರಿಯಮ್ಮ ಇವಳನ್ನು ಹನುಮಯ್ಯ ಎಂಬುವ ವ್ಯಕ್ತಿ ಎಸ್ಟಿ ಸಮುದಾಯಕ್ಕೆ ಸೇರಿದವನಾಗಿದ್ದು ಪ್ರೀತಿಸಿ ಮದುವೆ ಮಾಡಿಕೊಂಡು ಅವಳಿಗೆ ಮನಬಂದಂತೆ ಥಳಿಸಿ ಹಲ್ಲೆ ಮಾಡಿದ ಬಳಿಕ ವಿಷ ಕುಡಿಸಿ ಕೊಲೆಗೈದಿದ್ದಾನೆ. ಇದರಲ್ಲಿ ಒಟ್ಟು 13 ಜನ ಆರೋಪಿಗಳಿದ್ದು ಇಬ್ಬರನ್ನು ಮಾತ್ರ ವಶಪಡಿಸಿಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನುಳಿದ 11 ಜನರನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು. ಈ ಕಾಮುಕರಿಗೆ ವಿಧಿಸಿದ ಶಿಕ್ಷೆ ಕೇಳಿ ಇನ್ನು ಮುಂದೆ ಇಂತಹ ಘಟನೆಗಳನ್ನು ಮರುಕಳಿಸದಂತೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಬನದ ವತಿಯಿಂದ ಹಳಿಯಾಳ್ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯನ್ನು ಪುರಸ್ಕರಿಸಿ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೆ, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿಗಳನ್ನು ಕಳುಹಿಸಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕಲ್ಲಪ್ಪ ಸುಭಾಸ್ ಕಾದ್ರೋಳಿ, ಬೆಳಗಾವಿ ವಿಭಾಗೀಯ ಯುವ ಘಟಕದ ಅಧ್ಯಕ್ಷರು ಬಸವರಾಜ್ ಗಂಗಪ್ಪ ಕಾದ್ರೋಳಿ, ಉತ್ತರ ಕನ್ನಡ ಜಿಲ್ಲಾ ಗೌರವ ಅಧ್ಯಕ್ಷರು ರವಿ ದಾಂಡೆಲಪ್ಪ ದೊಡ್ಡಮನಿ, ಹಳಿಯಾಳ್ ತಾಲೂಕು ಅಧ್ಯಕ್ಷರು ಎಸ್ಸಿ ಘಟಕ ಹನಿಯಪ್ಪ ಜಮಾದಾರ್, ಹಳಿಯಾಳ್ ತಾಲೂಕು ಅಧ್ಯಕ್ಷರು ಎಸ್ಟಿ ಘಟಕ ಶ್ರೀ ವಸಂತ್ ಕೆಳಗಿನಮನಿ, ಸಿದ್ದರಾಮ್ ದಾನಪ್ಪನವರ್, ಪೃಥ್ವಿರಾಜ್ ವಸಂತ್ ಕೆಳಗಿನಮನಿ, ಸಂಬಾನಾಥ್ ಸಿದ್ದಿ, ಹನೋಕ್ ಸಿದ್ದಿ, ಪರಶುರಾಮ್ ಮೇತ್ರಿ, ಹವಳೆಪ್ಪ ಮೇತ್ರಿ, ಕೋಟೇಶ್ ಮೇತ್ರಿ, ಸಂಜು ದೊಡ್ಮನಿ, ಮೌಲಾಲಿ ಮುಜಾವರ್, ರಾಘವೇಂದ್ರ ಅಮ್ಮನ್ಕೊಪ್, ನಾಗರಾಜ್ ದೊಡ್ಮನಿ, ಮಾರುತಿ ಮೇತ್ರಿ ಉಪಸ್ಥಿತರಿದ್ದರು. ಹಲ್ಲೆ ಮಾಡಿದ ಬಳಿಕ ವಿಷ ಕುಡಿಸಿ ಕೊಲೆಗೈದಿದ್ದಾನೆ. ಇದರಲ್ಲಿ ಒಟ್ಟು 13 ಜನ ಆರೋಪಿಗಳಿದ್ದು ಇಬ್ಬರನ್ನು ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನುಳಿದ 11 ಜನರನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಕಾಮುಕರಿಗೆ ವಿಧಿಸಿದ ಶಿಕ್ಷೆ ಕೇಳಿ ಇನ್ನು ಮುಂದೆ ಇಂಥ ಘಟನೆಗಳನ್ನು ಮರುಕಳಿಸದಂತೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು